ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿ ಸರಿಸುಮಾರು 260 ವರ್ಷದ ಮೇಲ್ಪಟ್ಟ ಮಹಿಳೆಯರಿಗೆ 60 ವರ್ಷ ಮತ್ತು ಮೇಲ್ಪಟ್ಟ ಮಹಿಳೆಯರಿಗೆ ಅತ್ಯುತ್ತಮವಾಗಿ ಸನ್ಮಾನಿಸಿ ಇವತ್ತು ಒಂದು ಅದ್ಧೂರಿ ಕಾರ್ಯಕ್ರಮವನ್ನ ಏರ್ಪಡಿಸಿ ಅಲ್ಲಿ ನನ್ನ ಮುಖ್ಯ ಭಾಷಣಕಾರರಾಗಿ ಕರೆಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಅವರು 48ನೇ ವರ್ಷಕ್ಕೆ ಇವತ್ತು ಕಾಲಿಟ್ಟಿದ್ದಾರೆ. ಅವರ ಮುಂದಿನ ಜೀವನ ಸುಖಮಯವಾಗಿರಲಿ, ನನ್ನ ಆಶೀರ್ವಾದ ಅವ್ರ ಮೇಲಿರಲಿ. ಅವ್ರಿಗೆ ದೇವರು ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಇಷ್ಟೂ ಕೊಟ್ಟು ಅವರು ಆಸೆ ಆಕಾಂಕ್ಷೆಗಳು ಈಡೇರಲಿ. ಏನು ಮುಂದಿನ ಚುನಾವಣೆಯಲ್ಲಿ ಅವರು ಕಾರ್ಪೊರೇಟರ್ ಆಗಿ ಸ್ಪರ್ಧಿಸಿದ್ದಾರೆ, ಅವರು ನಿಮ್ಮೆಲ್ಲರ ಸಹಕಾರದಿಂದ ಗೆದ್ದು ಬಂದು ಸಮಾಜ ಸೇವೆಗೆ ಮುಡಿಪಾಗಿಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೆ. ನಾನು ಲಯನ್ ಲೀಲಾವತಿ ರವೀಂದರ್ ವಿಶ್ವ ದಿನದ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೂ ನಮ್ಮ ಉಮೇಶ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಮಾರ್ಚ್ 8 ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡೋದ್ರಿಂದ ಇಲ್ಲಿ ಎಲ್ಲಾ ಮಹಿಳೆಯರನ್ನು ಕರೆದು ಸಾಧಕಿಯರಿಗೆ ತಮ್ಮ ಕೈಯ ಹಸ್ತದಿಂದನೇ ಎಲ್ಲರಿಗೂ ಸನ್ಮಾನ ಮಾಡಿದ್ದಾರೆ, ಮತ್ತೆ ಅವರನ್ನ ಗುರುತಿಸಿದ್ದಾರೆ. ಇದು ಒಂದು ಒಳ್ಳೆಯ ಕೆಲಸ. ಅವರು ಆಸ್ ಎ ಲೀಡರ್ ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದಾರೆ. ಈ ಕಾರ್ಪೊರೇಷನ್ ಜರಗನಹಳ್ಳಿಯ ಅವಧಿಯಲ್ಲಿ ಇರುವ ಎಲ್ಲಾ ಮಹಿಳೆಯರನ್ನು ಗುರುತಿಸಿ ಅವರು ಸಾಧಕರನ್ನ ಗುರುತಿಸಿರುವುದು ಒಂದು ದೊಡ್ಡ ಚಪ್ಪಾಳೆ ಬರಲಿ ಅವರಿಗೆ. ಇದರ ಮೂಲಕ ನಾವು ಅವರನ್ನು ದೇವರಲ್ಲಿ ಪ್ರಾರ್ಥಿಸ್ತೇವೆ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಗೌಡ್ರದು ಜನ್ಮದಿನ, ಅವ್ರಿಗೆ ಒಳ್ಳೇದಾಗ್ಲಿ, ದೇವರು ಆರೋಗ್ಯ, ಆಯುಸ್ಸು, ಐಶ್ವರ್ಯ ಕೊಟ್ಟು ಅವ್ರನ್ನ ಕಾಪಾಡ್ಲಿ. ಕಾರ್ಪೊರೇಟ್ ಆಗಿ ಅವ್ರು ಇನ್ನು ರಾಜಕೀಯದಲ್ಲಿ ಉನ್ನತ ಸ್ಥಾನದಲ್ಲಿ ಇರ್ಲಿ ಅಂತ ಬಯಸ್ತೀವಿ. ಸ್ನೇಹಿತರಾದ ಉಮೇಶ್ ಗೌಡರವರ ಹುಟ್ಟುಹಬ್ಬ ಹಾಗೂ ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು 60 ವರ್ಷ ಮೇಲ್ಪಟ್ಟವರಿಗೆ ಸುಮಾರು 250 ಜನಕ್ಕೆ ಉಡುಗೊರೆ ಮತ್ತು ಸನ್ಮಾನ ಸಮಾರಂಭ ಹಮ್ಮಿಕೊಂಡಿದ್ದಾರೆ. ಉಮೇಶ್ ಗೌಡ್ರ ಬಗ್ಗೆ ಹೇಳ್ಬೇಕಾದ್ರೆ ಒಬ್ಬ ಒಳ್ಳೆ ಚಾತುರ್ಯದ ಕೆಲಸಗಾರ. ಕೆಲಸ ಮಾಡಕ್ಕೆ ಅಂತ ಮುಂದೆ ಬಂದ್ರೆ ಉತ್ಸಾಹಿಯಾಗಿ ಕೆಲಸ ಮಾಡುವಂತ ಒಬ್ಬ ರಾಜಕಾರಣಿ ಮತ್ತು ಸ್ನೇಹಿತರು. ಇದೇ ಕೋವಿಡ್ ಸಮಯದಲ್ಲಿ ಎಲ್ಲ ಬಿಜೆಪಿಯವರು ತಮ್ಮ ಫಾರ್ಮ್ ಹೌಸ್ಗಳಿಗೆ ಸೇರ್ಕೊಂಡಿದ್ರು. ಆದ್ರೆ ಉಮೇಶ್ ಗೌಡ್ರು ಸುಮಾರು 3000 ಜನಕ್ಕೆ ಕಿಟ್ಟು ಮತ್ತೆ ತುಂಬಾ ಜನಕ್ಕೆ ಆಕ್ಸಿಜನ್ ಆಗ್ಲಿ, ಬೆಡ್ ಸಿಗ್ತಾ ಇರಲಿಲ್ಲ ಕೋವಿಡ್ ಟೈಮಲ್ಲಿ, ಎಷ್ಟೊಂದ್ ಜನಕ್ಕೆ ಬೆಡ್ ಮತ್ತೆ ಅರೇಂಜ್ ಮಾಡಿಕೊಟ್ಟಿದ್ರು. ಬಹಳ ಸಮಾಜ ಸೇವೆ ಅಂತ ಬಂದಾಗ ಒಂದು ಹೆಜ್ಜೆ ಮುಂದೆ ಉತ್ಸಾಹದಿಂದ ಮಾಡುವಂತ ಮನುಷ್ಯ. ಮುಂಬರುವ ಚುನಾವಣೆಯಲ್ಲಿ BBMPಯಲ್ಲಿ ಅವರಿಗೆ ಗೆಲುವಾಗಬೇಕು, ಜನ ಅವ್ರನ್ನ ಕೈ ಹಿಡಿಬೇಕು ಅಂತ ಜನರಲ್ಲಿ ನಾನು ಮನವಿ ಮಾಡ್ತೇನೆ. ಪಕ್ಷ ಯಾವುದೇ ಇರಲಿ, ಒಬ್ಬ ಒಳ್ಳೆ ಕೆಲಸಗಾರನ್ನ ಜನ ಆಯ್ಕೆ ಮಾಡ್ಬೇಕು. ಈ ಒಂದು ಅವಕಾಶ ಬಂದಿದೆ, ದೇವರವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಅವ್ರಿಗೆ ಆಯುಸ್ಸು ಆರೋಗ್ಯವನ್ನು ದೇವರು ಕೊಟ್ಟು ಕಾಪಾಡ್ಲಿ ಅಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿವಸ ನಾನು ಹುಟ್ಟಿರ್ತಕ್ಕಂಥದ್ದು. ಅವತ್ತು ನಾನು ಹುಟ್ಟುಹಬ್ಬನ ಆಚರಣೆ ಮಾಡ್ಲಿಲ್ಲ ಅಂದ್ರೂ ನಮ್ಮ ಸ್ನೇಹಿತರು, ನಮ್ಮ ರಾಜಕೀಯ ಮುಖಂಡರುಗಳು ಹಾಗೂ ನನ್ನ ಕಂಪ್ನಿಲಿ ನನ್ನ ಸಹೋದ್ಯೋಗಿಗಳು ಕಳೆದ ಒಂದು 15-20 ವರ್ಷಗಳಿಂದ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಮಹಿಳೆಯರನ್ನು ಸಹ ಗೌರವಿಸ್ಬೇಕು, ಅವ್ರನ್ನ ಸನ್ಮಾನಿಸ್ಬೇಕು ಅಂತೇಳಿ ನಾನು ಕಳೆದ 10 ವರ್ಷದಿಂದ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಾನು ಆಚರಿಸ್ಕೊಂಡು ಬರ್ತಾ ಇದ್ದೀನಿ. ರಾಜಕಾರಣಕ್ಕೆ ಬಂದ ಮೇಲೆ ಕಳೆದ 6 ವರ್ಷದಿಂದ ಜರ್ನಳ್ಳಿ ವಾರ್ಡ್ ವ್ಯಾಪ್ತಿಯಲ್ಲಿ ಇದು 6ನೇ ವರ್ಷದ್ದು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ನನ್ನ ಹುಟ್ಟುಹಬ್ಬ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಮಹಿಳಾ ದಿನಾಚರಣೆ ಬಗ್ಗೆ ಹೆಚ್ಚಿನ ಪ್ರಾಶಸ್ತ್ಯನ ನಾವು ಕೊಡ್ತೀವಿ. ಇಲ್ಲಿ ಅದ್ರ ಬಗ್ಗೆ ನಾವು ಜಾಸ್ತಿ ಗಮನ ಹರಿಸ್ತೀವಿ. ಮಹಿಳೆಯರಿಗೂ ನಾವು ಪ್ರತಿ ವರ್ಷ ಈಗ 6 ವರ್ಷದಿಂದ ಏನ್ ನಮ್ದು ಇತಿಹಾಸ ನಡ್ಕೊಂಡ್ ಬಂದಿದೆ. ಪ್ರತಿ ವರ್ಷ ಒಂದ್ಸರಿ ನಾವೆಲ್ಲ ಕೋವಿಡ್ ಟೈಮಲ್ಲಿ ಸಾಧನೆ ಕೋವಿಡ್ ಟೈಮಲ್ಲಿ ಕೆಲಸ ಕಾರ್ಯಗಳು ಮಾಡಿರ್ತಕ್ಕಂಥವ್ರಿಗೆ, ಮತ್ತೆ ಡಾಕ್ಟರ್ಸ್ಗಳಿಗೆ, ಹಾಗೆ ಈ ಲೋಕಲ್ ಇರ್ತಕ್ಕಂಥ ಟೀಚರ್ಸ್ಗಳಿಗೆ, ಮತ್ತೆ ನಮ್ಮ ಭಾಗದಲ್ಲಿ ಯಾರು ಸಾಧನೆಗಳು ಮಾಡಿದ್ದಾರೆ ಅವ್ರಿಗೆ, ಹೆಚ್ಚಿನ ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಹಾಗೆ BBMP ಪೌರ ಕಾರ್ಮಿಕರುಗಳಿಗೆ, ಈ ಸರಿ ವಿಭಿನ್ನವಾಗಿ 60 ವರ್ಷ ಮೇಲ್ಪಟ್ಟಂತ ಹಿರಿಯ ಮಹಿಳೆಯರಿಗೆ, ಸುಮಾರು ಒಂದು 250ಕ್ಕೂ ಹೆಚ್ಚಿನ ಹಿರಿಯ ಮಹಿಳೆಯರಿಗೆ ಇವತ್ತು ಸ್ಟೇಜ್ ಮೇಲೆ ಕೂರಿಸಿ ನಾವು ಅವ್ರಿಗೆ ಹಾರ ಹಾಕಿ, ಅವ್ರಿಗೆ ಏನು ಸಾಲ ಹಾಕಿ, ಅವ್ರಿಗೆ ಹಣ್ಣಿನ ಬುಟ್ಟಿ ಸಮೇತ, ಒಂದು ಗಿಫ್ಟ್ ಸಮೇತ
ಅವ್ರಿಗೆ ಮೋಟಿವೇಶನ್ಸ್ ಮಾಡಿ ಅವರು 60 ವರ್ಷ ಹೇಗೆ ಅವರ ಜೀವನದ ಪ್ರಯಾಣ ನಡೆಸ್ಕೊಂಡು ಬಂದಿದ್ದಾರೆ, ಈ ಸಮಾಜಕ್ಕೆ ಮತ್ತೆ ಅವ್ರ ಕುಟುಂಬಕ್ಕೆ ಯಾವ ರೀತಿ ಅವ್ರ ಕೊಡುಗೆ ಸಿಕ್ಕಿದೆ ಅನ್ನೋದ್ರ ಮುಖಾಂತರಗೆ ಒಂದು ತಿಳುವಳಿಕೆ ತಿಳಿಸಿ ಅವ್ರನ್ನ ಉರ್ದುಂಬಿಸಿ ಉತ್ಸಾಹಿಗಳಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಹೋಗಿರ್ತಕ್ಕಂಥದ್ದು ನನಗೂ ಸಹ ಖುಷಿ ತಂದಿದೆ. ಈ ತರದೆಲ್ಲ ಮಾಡ್ಲಿಕ್ಕೆ ಭಗವಂತ ನನಗೆ ಶಕ್ತಿ ಸಾಮರ್ಥ್ಯ ಕೊಟ್ಟಿದ್ದಾನೆ, ಅದು ನನ್ನ ಭಾಗ್ಯ ಅಂತ ಹೇಳ್ತಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಭಾಗವಹಿಸಿ ನನ್ನ ಜೊತೆ ಕೈ ಜೋಡಿಸಿದಂತ ನನ್ನ ಪಕ್ಷದ ಕಾರ್ಯಕರ್ತರುಗಳು, ನನ್ನ ಹಿತೈಷಿಗಳು, ಸಂಬಂಧಿಕರು, ಸ್ನೇಹಿತರುಗಳಿಗೆ ನಾನು ಆಭಾರಿಯಾಗಿರ್ತೇನೆ.